ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಪುಣ್ಯ ದಿನವಾದ್ದರಿಂದ ಅವರಲ್ಲಿನ ಭಕ್ತಿಯಿಂದ ಋಗ್ವೇದದ ಮಂತ್ರಾರ್ಥ ಮಂಜರಿ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ಅದರ ಉಪೋದ್ಘಾತ ಭಾಗವನ್ನು ನಿಮ್ಮ ಮುಂದೆ ನಾನು ಅನುವಾದ ಮಾಡುತ್ತೇನೆ. ಅದು ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಅಪ್ಪಣ್ಣಾಚಾರ್ಯರ ಸ್ತೋತ್ರ ಇದೆ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ. ನಿನ್ನನ್ನು ಪೂಜಿಸೋದು ಯಾಕೆ ಅಂದರೆ, ಓ ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ಸಂಕೀರ್ತನೆ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಿಗಾಗಿ ಅಂತ. ಅವರಿಗೆ ಪರಮ ಪ್ರಿಯವಾದದ್ದು ಅವರ ಚಿಂತನೆ. ಅವರ ಚಿಂತನೆಯನ್ನು ಯಾರು ಹಂಚಿಕೊಳ್ತಾರೆ ಅವರು, ಅದು ರಾಘವೇಂದ್ರ ಸ್ವಾಮಿಗಳಿಗೆ ಪರಮ ಪ್ರಿಯವಾದದ್ದು. ಆ ಹಿನ್ನೆಲೆಯಲ್ಲಿ ಅವರಿಗೆ ಏನು ಶಕ್ತಿ ಇದೆ, ಜಗತ್ತಿನ ಜನರೆಲ್ಲ ನಮ್ಮ ಒಂದು ಕಷ್ಟವನ್ನು ಪರಿಹರಿಸುವ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಬಂತು ಅಂತ ಯಾರು ಅನುಭವಿಸಿದ್ದಾರೆ, ಅದಕ್ಕೆಲ್ಲ ಕಾರಣ ಅವರ ಶಾಸ್ತ್ರಾರ್ಥದ ಚಿಂತನೆ. ಅವರ ಬಗ್ಗೆ ಹೇಳ್ತಾ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಮಧ್ವ ಮತವರ್ಧನ ಅಂತ. ಏನಾಗಂದ್ರೆ ಸರ್ವತಂತ್ರ ಸ್ವತಂತ್ರ ಅಂದರೆ 4 ತರಹದ ಶಬ್ದಗಳುಂಟು, 4 ತರಹದ ಶಾಸ್ತ್ರಗಳುಂಟು. ಒಂದು ಪದ ಹೇಳಿದರೆ ವ್ಯಾಕರಣ, ವಾಕ್ಯ ಹೇಳಿದರೆ ತರ್ಕ, ಪ್ರಮಾಣ ಅಂತ ಹೇಳಿದ್ರೆ ನ್ಯಾಯ ಮತ್ತು ಮೀಮಾಂಸ. ಅದರಿಂದಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಸರ್ವತಂತ್ರ ಸ್ವತಂತ್ರ ಅಂತ ಕರೀತಾರೆ. ಅಂತಹ ಸರ್ವತಂತ್ರ ಸ್ವತಂತ್ರರಾದ ಅಂದರೆ 4 ಶಾಸ್ತ್ರಗಳಲ್ಲಿ ಆರಾಮವಾಗಿ ಸ್ವಚ್ಛಂದವಾಗಿ ವಿಹಾರ ಮಾಡುವವರು ರಾಘವೇಂದ್ರ ಸ್ವಾಮಿಗಳು. ಸರ್ವತಂತ್ರ ಸ್ವತಂತ್ರರು. ತಂತ್ರ ಅಂದರೆ ಶಾಸ್ತ್ರ. ಸರ್ವ ಎಲ್ಲ ತರಹದ ತಂತ್ರ ಶಾಸ್ತ್ರದಲ್ಲಿ ಸ್ವತಂತ್ರ ಸ್ವೇಚ್ಛೆಯಾಗಿ ವಿಹರಿಸುವವರು. ಅಂದರೆ ಯಾವುದೇ ಗ್ರಂಥದ ಒಂದು ಹೊತ್ತಿಗೆಯನ್ನು, ಯಾವುದೇ ಶಾಸ್ತ್ರದ ಗ್ರಂಥವನ್ನು ನೋಡಿದರೆ ಆರಾಮವಾಗಿ ಓದಿಕೊಳ್ತಾ ಅದರ ಸ್ವಾರಸ್ಯವನ್ನು ಅನುಭವಿಸುವವರು ಅನ್ನುವ ಅರ್ಥದಲ್ಲಿ ಸರ್ವತಂತ್ರ ಸ್ವತಂತ್ರ ಅಂತ ಕರೀತಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಮಂತ್ರಾರ್ಥ ಮಂಜರಿಯನ್ನು ನಿಮ್ಮ ಮುಂದೆ ಸ್ವಲ್ಪ ಇಡಬೇಕು. ಅದಕ್ಕೂ ಮೊದಲು ಋಗ್ವೇದದ ಪರಿಚಯ ಬೇಕು. ವೇದಗಳಲ್ಲಿ ಪ್ರಧಾನವಾದದ್ದು ಋಗ್ವೇದ. ಆ ಋಗ್ವೇದದ ಅಪ್ಲಿಕೇಶನ್, ಯಾಗದ ಅಪ್ಲಿಕೇಶನ್ನೇ ಯಜುರ್ವೇದ. ಹಾಡಿನ ಅಪ್ಲಿಕೇಶನ್ನು ಸಾಮವೇದ. ಇದೇ ವೇದ ಮಂತ್ರಗಳನ್ನು ರಾಜರಿಗೆ ಅನುಕೂಲವಾಗಿ, ರಾಜನೀತಿಗೆ ಅನುಕೂಲವಾಗಿ ಮಾರ್ಪಡಿಸಿದರೆ ಅದು ಅಥರ್ವ ವೇದ. ಹೀಗಾಗಿ ವೇದಗಳಲ್ಲಿ ಪ್ರಧಾನವಾದದ್ದು ಋಗ್ವೇದ.
ಈ ಋಗ್ವೇದದಲ್ಲಿ 10,000 ಮಂತ್ರಗಳಿವೆ, 1000 ಸೂಕ್ತ ಇದೆ. ಬಹಳ ದೊಡ್ಡ ವೇದ ಋಗ್ವೇದ. ಎಷ್ಟು ಪ್ರಧಾನ ಅಂತಂದರೆ ಬೇರೆ ಎಲ್ಲ ವೇದ ಶಾಖೆಯವರು ಋಗ್ವೇದದ ರೀತಿಯಲ್ಲಿ ಉಪಕರ್ಮ ಮಾಡ್ಕೋಬೋದು. ಅದು ಇದರ ಮಹತ್ವ. ಬೇರೆಲ್ಲ ಶಾಖೆಯವರು ಇದರ ಹಿನ್ನೆಲೆಯಲ್ಲಿ ತಮ್ಮ ಕ್ರಿಯೆಗಳನ್ನು ಮಾಡಿಕೊಳ್ಳಬಹುದು. ಉಪಕರ್ಮ ಮೊದಲಾದವುಗಳೆಲ್ಲವೂ ಕೂಡ ಋಗ್ವೇದದ ಹಿನ್ನೆಲೆಯಲ್ಲಿ ಮಾಡಿಕೊಳ್ಳಬಹುದು. ಆಮೇಲೆ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಉಪನಿಷದ್ ವ್ರತ ಅಂತ. ಷೋಡಶ ಸಂಸ್ಕಾರಗಳಲ್ಲಿ ಒಂದು ಉಪನಿಷದ್ ವ್ರತ ಅಂದರೆ ಮಹಿತರೇಯ ಉಪನಿಷತ್ತನ್ನು ಓದಲೇಬೇಕು, ಯಾವುದೇ ಶಾಖೆಯವರಾಗಲಿ. ಮಹಿತರೇಯ ಉಪನಿಷತ್ ಕಡ್ಡಾಯ, ಅವರು ಯಾವುದೇ ವೇದದವರಾಗಿರಲಿ. ಋಗ್ವೇದದ ಪ್ರಾಶಸ್ತ್ಯ ಅಷ್ಟು. ಅಂತಹ ಋಗ್ವೇದ, ಇದಕ್ಕೆ ಮಧ್ವಾಚಾರ್ಯರು ಭಾಷ್ಯ ಬರೆದರು, ಅದು ಋಗ್ಭಾಷ್ಯ. ಆ ಋಗ್ಭಾಷ್ಯ 40 ಸೂಕ್ತಗಳಿಗೆ ಮಾತ್ರ ಇದೆ. ಹಾಗಾದರೆ ಅಷ್ಟನ್ನು ಮಾತ್ರ ಓದಬೇಕು ಅಂತ ಆಚಾರ ಅಭಿಪ್ರಾಯ ಅಲ್ಲ. ಬೇರೆ ಬೇರೆ ಮಂತ್ರಗಳ, ಋಗ್ವೇದದ ಬೇರೆ ಬೇರೆ ಮಂತ್ರಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದಾಗಿ ಋಗ್ವೇದದ 10 ಮಂಡಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಕೀಲಿಕೈಯನ್ನು ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ನಾವು ನೋಡಬೇಕಷ್ಟೆ. ಈ ಮಧ್ವರ ಋಗ್ಭಾಷ್ಯವನ್ನು ರಾಘವೇಂದ್ರ ಸ್ವಾಮಿಗಳು ಸರಳಗೊಳಿಸಿ ಖಂಡಾರ್ಥದ ರೀತಿಯಲ್ಲಿ ಬರೆದರು. ಅದೇ ಮಂತ್ರಾರ್ಥ ಮಂಜರಿ, ಮಂತ್ರದ ಅರ್ಥಗಳ ಮಾಲೆ, ದೇವರಿಗೆ ಸಮರ್ಪಿಸಿದ್ದು ಅಂತನ್ನುವ ಅರ್ಥದಲ್ಲಿ. ಅದರಲ್ಲಿ ಮಧ್ವಾಚಾರ್ಯರು ಒಂದು ಭಾಷ್ಯ ಭೂಮಿಕೆಯನ್ನು ಬರೆದಿದ್ದಾರೆ. ಆದರೆ ಅದು ನಮಗೆ ಅರ್ಥ ಆಗೋದಿಲ್ಲ ಅಂತನ್ನುವ ದೃಷ್ಟಿಯಿಂದ. ಅಂದರೆ ಋಗ್ಭಾಷ್ಯವನ್ನು ಓದಬಹುದು ಆರಾಮವಾಗಿ. ಆದರೆ ಅವರು ರಾಘವೇಂದ್ರ ಸ್ವಾಮಿಗಳೇನು ಮಾಡಿದ್ರು, ಬೇರೆ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅದೇನು ಅಂತ ಈಗ ನೋಡೋಣ. ಮಧ್ವಾಚಾರ್ಯರ ಭಾಷ್ಯ ಎಲ್ಲರಿಗೂ ತಿಳಿಯುವ ಹಾಗೆ ಇದೆ, ತಿಳಿಯಾದ ಸಂಸ್ಕೃತದಲ್ಲಿಯೇ ಇದೆ. ಅದರ ದಾರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕು. ಮಧ್ವರು ಮುಟ್ಟದ ಕೆಲವು ಸಂಗತಿಗಳನ್ನು, ತೀರಾ ಚಿಕ್ಕ ಚಿಕ್ಕದು ಅಂತ ಹೇಳಿ ಏನು ಬಿಟ್ಟಿರ್ತಾರೆ, ಅದನ್ನು ಅವರು ಬರೆದಿದ್ದಾರೆ. ಅದೇನು ಅಂತ ನೋಡೋಣ. ನೋಡಿ, ಈಗ ನೋಡೋಣ. ವೃಕ್ಷಾಖಾಗತ ಏಕೋತ್ತರ ಸಹಸ್ರ ಸೂಕ್ತ ಮಧ್ಯೆ 1001 ಸೂಕ್ತಗಳ ನಡುವೆ ಕಾನಿಚಿತ್ 40 ಸೂಕ್ತಾನಿ ಭಗವತ್ಪಾದೈ, ಮಧ್ವಾಚಾರ್ಯರು 40 ಸೂಕ್ತಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ 3 ಅರ್ಥಗಳ ಹಿನ್ನೆಲೆಯಲ್ಲಿ. ಅಜ್ಞಾದಿ ದೇವತಾಪರತ್ವೇನ, ಆ ಅಗ್ನಿ ಮೊದಲಾದ ದೇವತೆಗಳ ಹಿನ್ನೆಲೆಯಲ್ಲಿ ಅರ್ಥ ಬರೆದಿದ್ದಾರೆ. ತದಂತರ್ಗತ ವಿಷ್ಣು ಪರತ್ವೇನ, ಅಗ್ನಿಯ ಒಳಗಡೆ ಇರುವ ನಾರಾಯಣನ ಪರವಾಗಿ. ಅಧ್ಯಾತ್ಮ ಪರತ್ವೇನ, ಅಧ್ಯಾತ್ಮ ಪರವಾಗಿ. ಇತ್ಯೇವಂ ತ್ಯರ್ಥಪರತೆಯ ವ್ಯಾಖ್ಯಾತಾನಿ. 3 ಅರ್ಥ ಇದೆ ಅಂತ ಮಧ್ವಾಚಾರ್ಯರ ನಿಲುವು. ತತ್ರ ಏಕೆ ಚೋದಯಂತಿ, ಅಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಏನಂತ? ಈಗ ಪೂರ್ವಿ ಮೀಮಾಂಸ ಏನು ಹೇಳಿದೆ? ತದರ್ಥ ಶಾಸ್ತ್ರಾತ್ ಅಂತ ಇದೆ. ತದರ್ಥ ಶಾಸ್ತ್ರಾತ್ ಅಂದರೆ ಆಯಾ ದೇವತೆಗಳನ್ನು ಕುರಿತಾದ ಸೂಕ್ತ ಅಂತ ಅರ್ಥ. ಒಂದೇ ಅರ್ಥ, ಅದಕ್ಕೆ 3 ಅರ್ಥ ಹೇಳೋದಾ? ವಿಷ್ಣುವೇ ಋಗ್ವೇದಕ್ಕೆ ಅರ್ಥ ಅಂತ ಯಾರೂ ಹೇಳಲಿಲ್ಲ. ಋಗ್ವೇದದ ಮಂತ್ರಗಳಲ್ಲೇ ಹಾಗಿಲ್ಲ ನೋಡಿ. ಅಗ್ನಿಮೀಳೆ ಪುರೋಹಿತಂ ಅಂತ ಸ್ಪಷ್ಟವಾಗಿ ಅಗ್ನಿಯನ್ನು ಹೇಳ್ತಾ ಇದೆ ಅಂತ ಇದೆ. ಇಂದ್ರಾವರುಣನು ನುವಾಂ, ಅಲ್ಲಿ ಇಂದ್ರ ಮತ್ತೆ ವರುಣ. ಬೇರೆ ಬೇರೆ ಮಂತ್ರಗಳು ಬೇರೆ ಬೇರೆ ದೇವತೆಗಳನ್ನು ಹೇಳುತ್ತವೆ. ಯಾವ ಮಂತ್ರವೂ ಕೂಡ ನಾರಾಯಣನನ್ನು ಹೇಳೋದಿಲ್ಲ. ಇಲ್ಲ, ಆ ದೇವತೆಗಳನ್ನೂ ಮಂತ್ರ ಹೇಳುತ್ತೆ ಅಂತ ಹೇಳ್ತಾನೆ ತತ್ವವಾದಿ. ಆ ದೇವತೆಗಳನ್ನೂ ಹೇಳುತ್ತೆ, ದೇವರನ್ನೂ ಹೇಳುತ್ತೆ.
ಅದಕ್ಕೆ ಪ್ರಶ್ನೆ ಮಾಡುವವನು ಕೇಳ್ತಾನೆ, ಆಹಾ ಏನು ಅದ್ಭುತ, ಅನೇಕಾರ್ಥತ್ವಸ್ಯ ಅನ್ಯಾಯತ್ವಾಚ್ಚ. ಒಂದು ಮಂತ್ರಕ್ಕೆ ಅದು ಹೇಗೆ ಅನೇಕ ಅರ್ಥ ಮಾಡ್ತೀರಾ? ಒಂದು ಮಂತ್ರಕ್ಕೆ ಒಂದೇ ಅರ್ಥ. ಸರ್ವಸೂಕ್ತಾನಾಂ ವಿಷ್ಣು ಸೂಕ್ತತ್ವಾಪತ್ಯ ಆಗ್ನೇಯಾದಿ ಸೂಕ್ತ ವ್ಯವಸ್ಥಾ ಅನುಪಪತ್ತೇಶ್ಚ. ಎರಡು ಪ್ರಾಬ್ಲಮ್ಮು. ಪ್ರಶ್ನೆ ನಂಬರ್ 1, ಅಗ್ನಿ ಸೂಕ್ತ ವರುಣ ಸೂಕ್ತ ಅಂತ ಯಾಕೆ ಬೇರೆ ಬೇರೆ ಹೇಳಬೇಕಿತ್ತು ಅಲ್ವಾ? ಬೇಕಾ? ಅಗ್ನಿ ಸೂಕ್ತ ವರುಣ ಸೂಕ್ತ ಎಲ್ಲ ವಿಷ್ಣು ಸೂಕ್ತ ಅಂದ್ಬಿಡ್ಬೋದಿತ್ತಲ್ಲ. ಬೇರೆ ಬೇಡ. ಉರ್ವಚಿ ಪುರೂರವ ಸಂವಾದ ಸೂಕ್ತ ಇದೆ, ಯಮಯಮಿ ಸೂಕ್ತ ಇದೆ, ಅಕ್ಷಕಿತವ ಸೂಕ್ತ ಇದೆ, ಎಲ್ಲ ಇದೆ. ಎಲ್ಲ ತೆಗೆದುಬಿಟ್ಟು ವಿಷ್ಣು ಸೂಕ್ತ ಅಂತ ಹೇಳ್ತೀವ ನಾವು? ಎಲ್ಲ ಸೂಕ್ತಗಳು ನಾರಾಯಣನನ್ನೇ ಪ್ರತಿಪಾದನೆ ಮಾಡೋದಾದರೆ ಸೂಕ್ತದ ಹೆಸರು ಯಾಕೆ ಬೇರೆ ಬೇರೆ? ಅನೇಕಾರ್ಥ ಆದರೆ ಅಗ್ನಿ ವಿಷ್ಣು ಸೂಕ್ತ, ವರುಣ ವಿಷ್ಣು ಸೂಕ್ತ ಹೀಗೆ ಹೇಳಬೇಕಾಗತ್ತೆ. ಯಾರಾದರೂ ಹಾಗೆ ಹೇಳ್ತಾ ಇದ್ದಾರಾ? ನೀವು ಮಾಧ್ವರು ವೇದಕ್ಕೆ ಸರಿಯಾಗಿ ಅರ್ಥ ಮಾಡಿಲ್ಲ. ಅಲ್ಲದೆ ಜೈಮಿನಿಗಳು ಏನು ಹೇಳಿದ್ದಾರೆ? ಅರ್ಥೈಕತ್ವಾದೇಕಂ ವಾಕ್ಯಂ. ಅರ್ಥ ಏಕತ್ವಾತ್, ಒಂದೇ ವಿಷಯ ಇರೋದರಿಂದ ಒಂದು ವಾಕ್ಯ, ಒಂದು ವಾಕ್ಯಕ್ಕೆ ಒಂದೇ ವಿಷಯ. ಹೀಗೆ ತತ್ವವಾದದ ಮೇಲೆ ಬರುವ ಆಕ್ಷೇಪಗಳು ಇಷ್ಟೆಲ್ಲ ಇವೆ. ನೀವು ಅದು ಹೆಂಗ್ರಿ ಹೇಳ್ತೀರಾ ಒಂದು ಸೂಕ್ತಕ್ಕೆ 3 ಅರ್ಥ ಇದೆ ಅಂತ? ಇಷ್ಟು ಪೂರ್ವ ಪಕ್ಷಿಗಳ ಪ್ರಶ್ನೆಯನ್ನ ರಾಘವೇಂದ್ರ ಸ್ವಾಮಿಗಳು ಪಟ್ಟಿ ಮಾಡಿಕೊಂಡು ಅದಕ್ಕೆ ಅರ್ಥವನ್ನು ಹೇಳುತ್ತಾ ಇದ್ದಾರೆ. ತತ್ರ ಭ್ರೂಮಃ. ಉತ್ತರ ಕೊಡ್ತೀವಿ ಇದಕ್ಕೆಲ್ಲ ಅಂದ್ರು. ಏನು ನೋಡಿ, ಓಂಕಾರಕ್ಕೆ ಏನರ್ಥ? ನಾರಾಯಣ ಅಂತ ಅರ್ಥ. ಏನ್ ಪ್ರೂಫು? ಓಮಿತಿ ಬ್ರಹ್ಮ ಅಂತ ಹೇಳಿ ತೈತ್ತಿರೀಯ ಉಪನಿಷತ್ತು. ಗೀತೆಯಲ್ಲಿ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಅಂತ 17ನೇ ಅಧ್ಯಾಯ. ದೇವರಿಗೆ 3 ಹೆಸರಂತೆ, ಓಂ ತತ್ ಸತ್ ಅಂತ. ಈಗ ಬನ್ನಿ, ಬ್ರಹ್ಮ ಓಂಕಾರದ ಅರ್ಥ. ಓಂಕಾರ ಯಾರ ಹೆಸರು? ನಾರಾಯಣನ ಹೆಸರು. ಓಂಕಾರಕ್ಕೆ ಏನರ್ಥ? ಓಂ ಅನ್ನೋದಕ್ಕೆ ದೇವರು ಗುಣಗಳಿಂದ ತುಂಬಿದ್ದಾನೆ ಅಂತ ಅರ್ಥ. ಹೌದಾ? ಓಂಕಾರ ದೇವರನ್ನ ಹೇಳುತ್ತೆ. ಯಾಕೆಂದ್ರೆ ಓಂ ಅನ್ನುವ ಶಬ್ದ ಯಾವ ಗುಣಗಳನ್ನ ಹೇಳುತ್ತೆ ಆ ಗುಣ ದೇವರಲ್ಲಿ ಇದೆ. ಅದರಿಂದಾಗಿ ಓಂ ಅನ್ನೋದಕ್ಕೆ ಅರ್ಥ. ಈಗ ಹೇಳಿ, ವಿಷ್ಣು ಅಂದ್ರೇನು? ಎಲ್ಲ ಗುಣಗಳಿಂದ ತುಂಬಿದವ. ಓಂ ಅಂದ್ರೇನು? ಬ್ರಹ್ಮ. ಬ್ರಹ್ಮ ಅಂದ್ರೇನು? ಗುಣಗಳಿಂದ ತುಂಬಿದವ ಅಂತ ಅರ್ಥ. ಅದರಿಂದಾಗಿ ಬ್ರಹ್ಮಪದ ಮತ್ತು ವಿಷ್ಣು ಪದ ಎರಡೂ ಕೂಡ ಪರ್ಯಾಯ ಪದಗಳು. ಥೆಸಾರಸ್ನಲ್ಲಿ ಈ ರೀತಿ ಹೇಳಬೇಕಾಗತ್ತೆ. ಓಂ ಅಂದರೆ ಗುಣಪೂರ್ಣ, ಬ್ರಹ್ಮ ಅಂದರೆ ಗುಣಪೂರ್ಣ, ವಿಷ್ಣು ಅಂದರೆ ಗುಣಪೂರ್ಣ. ದೇವತೆಗಳಿಗೆ ಯಾರಾದರೂ ನಾಮಕರಣ ಮಾಡಿ ಪುರೋಹಿತರನ್ನು ಕರೆದು ನಾಮಕರಣ ಫಂಕ್ಷನ್ ಯಾರಾದರೂ ಮಾಡಿದಾರ? ಮತ್ತೆ ಹೇಗೆ ದೇವತೆಗಳಿಗೆ ಹೆಸರು? ಹೇಗೆ? ಅವರವರ ಗುಣಗಳ ಮೇಲೆ ಹೆಸರು. ದೇವರಿಗೆ ಯಾರು ನಾಮಕರಣ ಮಾಡಿದ್ದು? ಯಾರೂ ಇಲ್ಲ. ಮತ್ತೆ ಆ ನಾಮ ಯಾಕೆ? ಆಯಾ ಗುಣ ಇರೋದ್ರಿಂದಾಗಿ. ಈಗ ಬನ್ನಿ, ವೇದಗಳೆಲ್ಲ ಓಂಕಾರದ ವ್ಯಾಖ್ಯಾನ. ಏಕೆಂದರೆ ಛಂದೋಗೋಪನಿಷತ್ತು ಏನು ಹೇಳಿದೆ? ಓಂಕಾರೇಣ ತರವಾಕ್ ಸಂತೃಣ್ಣ ಅಂತಿದೆ. ಓಂಕಾರದ ಅರ್ಥವೇ ಎಲ್ಲ ವಾಂಗ್ಮಯ ಪ್ರಪಂಚ. ಈಗ ಬನ್ನಿ, ಏನು? ಓಂಕಾರದ ಅರ್ಥ
ಎಲ್ಲ ವಾಂಗ್ಮಯ ಪ್ರಪಂಚದ ಅರ್ಥ ಅಂತ ಇದೆ. ಅಲ್ಲಿ ಆಯ್ತಲ್ಲ. ಓಂಕಾರದ ಅರ್ಥ ನಾರಾಯಣ, ನಾರಾಯಣ ಸರ್ವವೇದ ಪ್ರತಿಪಾದ್ಯ. ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ಸೊ ಎ ಇಸ್ ಸಿ. ಇದೇ ಥರದ ಲೆಕ್ಕ ಅಲ್ವಾ? ಓಂಕಾರಕ್ಕೆ ನಾರಾಯಣ ಅರ್ಥ, ಓಂಕಾರದ ವ್ಯಾಖ್ಯಾನ ಎಲ್ಲ ವೇದಗಳು, ಎಲ್ಲ ವೇದಗಳ ಅರ್ಥ ನಾರಾಯಣ. ಇಷ್ಟ ಆಯ್ತಲ್ಲ. ಅದರಿಂದಾಗಿ ಏನೇನೋ ಹೇಳಿದ್ರೆ ಹೇಗೆ? ಅದರಿಂದ ಅವತ್ತಿನ ಕಾಲದಲ್ಲಿ ಒಂದು ಅನುಮಾನ ಅಂತ, ಅನುಮಾನ ಅಂದರೆ ಲಾಜಿಕ್. ಆ ಲಾಜಿಕಲ್ ಪ್ರೆಸೆಂಟೇಷನ್ ಹೇಗಿತ್ತು? ಸರ್ವೇ ವೇದಾಹ ವಿಷ್ಣು ಜ್ಞಾನಜನಕಾಹ ತತ್ಸಾಧ್ಯ ಮೋಕ್ಷಾರ್ಥಂ ಪ್ರವೃತ್ತತ್ವಾತ್. ಮೋಕ್ಷ ಕೊಡ್ಲಿಕ್ಕಾಗೋದು ನಾರಾಯಣನಿಗೆ ಮಾತ್ರ. ವೇದಗಳಿಂದ ಮೋಕ್ಷ ಆಗತ್ತೆ. ಹೇಗೆ? ನಾರಾಯಣನ ಅರಿವು ಮೂಡಿಸುವ ಮೂಲಕ. ಹೀಗೆ ಭೋಜನ ಕ್ರಿಯೆ ಯಾಕೆ? ತೃಪ್ತಿಗಾಗಿ ಅಲ್ವಾ? ಹಾಗಾದರೆ ಭೋಜನದ ಫಲ ಏನು? ತೃಪ್ತಿ. ಆ ರೀತಿ ವೇದದ ಪ್ರವೃತ್ತಿ ಯಾಕೆ? ಮೋಕ್ಷಕ್ಕಾಗಿ. ಯಾವುದರ ಮೂಲಕ? ದೇವರ ಅರಿವಿನ ಮೂಲಕ. ಇಷ್ಟು ನಿಮಗೆ ಹೇಳಬಹುದಾದದ್ದು ಅಲ್ರಿ. ಮತ್ತೆ ನಾವು ಕೇಳೋದಲ್ಲ ಪ್ರಶ್ನೆ, ಅಗ್ನಿ ಸೂಕ್ತ ಅಂತ ಯಾಕಿರಬೇಕಿತ್ತು? ವರುಣ ಸೂಕ್ತ ಅಂತ ಯಾಕಿರಬೇಕಿತ್ತು? ಎಲ್ಲವೂ ವಿಷ್ಣು ಸೂಕ್ತ, ನಾರಾಯಣ ಸೂಕ್ತ. ಋಗ್ವೇದ ಹೆಸರೇ ಬೇಡ, ನಾರಾಯಣ ವೇದ. ನಾರಾಯಣ ವೇದ ನಂಬರ್ 1, ನಾರಾಯಣ ವೇದ ನಂಬರ್ 2, ನಾರಾಯಣ ವೇದ ನಂಬರ್ 3 ಸಾಕಲ್ವೇ? ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು, ನೋಡಪ್ಪ, ಮೇಲುನೋಟದ ಅರ್ಥ ಅಲ್ಲ, ಅಪಿಚ ನಾಪಾತ ಪ್ರತೀತ ಏವ ಶ್ರುತ್ಯರ್ಥ. ಮೇಲುನೋಟಕ್ಕೆ ತೋರೋದೇ ವೇದ ಮಂತ್ರದ ಅರ್ಥ ಅಲ್ಲ. ಯಾವುದರದ್ದು ಅರ್ಥ ಅಲ್ರಿ ಮೇಲುನೋಟಕ್ಕೆ ತೋರೋದು. ಉದಾಹರಣೆಗೆ ಅವ್ರು ನೋಡಿ, ಆಜ್ಯೈಸ್ತುವತೆ ಅಂತಿದೆ. ಆಜ್ಯೈಸ್ತುವತೆ ಅಂದ್ರೆ ತುಪ್ಪ ಹಿಡ್ಕೊಂಡು ಸ್ತೋತ್ರ ಮಾಡ್ತಾನೆ ಅಂತನಾ? ತುಪ್ಪದಿಂದ ಸ್ತೋತ್ರ ಮಾಡ್ತಾನೆ ಅಂತ ಅರ್ಥನ? ಅಲ್ಲ. ಆಜ್ಯೈಸ್ತುವತೆ ಅನ್ನೋದಕ್ಕೆ ನೀವು ಆ ಮೀಮಾಂಸಾದ ಅರ್ಥವನ್ನೇ ನೋಡಬೇಕು. ಬ್ರಾಹ್ಮಣ ಏನು ಹೇಳುತ್ತೆ? ಯದಾ ಜಮೀಯು ತದಾಜ್ಯಾನಾಂ ಆಜ್ಯತ್ವಂ ಅಂತಿದೆ. ಯದಾಜಮೀಯು, ಯಾವ ಕಾರಣದಿಂದ ಜೀವರ, ಆಜರು ಅಂದರೆ ಜೀವರು, ಹುಟ್ಟುತ್ತನೇ ಇರುವವರು ಜೀವರು, ಆಜರು, ಅವರನ್ನ ಎತ್ತರಕ್ಕೆ ಒಯ್ಯುವ ಮಂತ್ರ ಏನಿದೆ ಅದು ಆಜ್ಯ. ಸೊ ಆಜ್ಯೈಸ್ತುವತೆ ಅಂದ್ರೆ ಏನು? ಈ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಬೇಕು ಅಂತ ಅರ್ಥ. ಹೇಗೆ? ಈಸ್ ಎಕ್ಸ್ಪರ್ಟ್ ಇನ್ ವಿಂಡೋಸ್ ಅಂತಿದ್ದ ಹಾಗೆ. ಏನು ಕಿಟಕಿನಲ್ಲಿ ನೋಡ್ತಾ ಕೂತಿರ್ತಾನೆ ಅವನು? ಎಕ್ಸ್ಪರ್ಟ್ ಇನ್ ವಿಂಡೋಸ್ ಅಂದ್ರೆ, ವಿಂಡೋಸ್ ಅನ್ನೋದು ಟೆಕ್ನಿಕಲ್ ಟರ್ಮ್. ಆ ರೀತಿ ಆಜ್ಯ ಅನ್ನೋದೊಂದು ಟೆಕ್ನಿಕಲ್ ಟರ್ಮ್. ಹೀಗಾಗಿ ಪ್ರತಿಯೊಂದು ಪದಕ್ಕೂ ಕೂಡ, ಪ್ರತಿಯೊಂದು ಶಬ್ದದಲ್ಲಿ, ಪ್ರತಿಯೊಂದು ಶಾಸ್ತ್ರದಲ್ಲಿ ಬೇರೆ ಬೇರೆ ಅರ್ಥ ಇರುತ್ತೆ. ಅದರಿಂದಾಗಿ ವೇದದಲ್ಲಿ ಏನರ್ಥ ಇದೆ ಅಂತ ನೋಡಬೇಕು ನೀವು. ನಿರುಕ್ತಿ ಪ್ರತಿಪಾದ್ಯವಾದ ಅರ್ಥವನ್ನು ಹೇಳಬೇಕು. ಎಟಿಮೊಲಾಜಿಕಲ್ ಮೀನಿಂಗ್ ಅದನ್ನೇ ಹೇಳಬೇಕು. ನೀವು ಒಂದು ಶಬ್ದ ಪವರ್ ಅಂದ್ರೆ ಏನು? ಇಲ್ಲಿ ಮೊದಲ್ ಪವರ್. ಪವರ್ ಅಂದ್ರೆ ಕರೆಂಟ್, ಕೆಲವರಿಗೆ ಪವರ್ ಅಂದ್ರೆ ಕೆಲವರಿಗೆ ಇಂಜಿನ್ನು. ಒಂದೊಂದು ಶಾಸ್ತ್ರದಲ್ಲಿ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ. ಅದೆಲ್ಲ ಹುಚ್ಚರ ಸಂತೆ ಅಂತ ಬಿಟ್ಬಿಡ್ತೀರಾ? ಅದರಿಂದ
ಯಾವುದೇ ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಆ ಶಾಸ್ತ್ರದ ಶಿಸ್ತನ್ನು ಒಳಗೊಳ್ಳಬೇಕು. ವೇದವನ್ನು ಅಧ್ಯಯನ ಮಾಡುವವರು ವೇದದ ಶಿಸ್ತನ್ನು, ವೇದದ ಸಿಸ್ಟಮನ್ನು ವಿ ಶುಡ್ ಅಕ್ಸೆಪ್ಟ್. ವೇದ ಈ ಹೇಳುವ ಪದವನ್ನು ನೋಡಬೇಕು, ಆ ಪದ ಯಾವ ಗುಣಗಳನ್ನು ಹೇಳುತ್ತೆ ಅಂತ ನೋಡಬೇಕು, ಆ ಗುಣಗಳು ಯಾರಲ್ಲಿದೆ ಅಂತ ನೋಡಿಕೊಂಡು ಅವರಿದಕ್ಕೆ ಪ್ರತಿಪಾದ್ಯರು ಅಂತ ಅನ್ಬೇಕು. ಮೇಲುನೋಟಕ್ಕೆ ತೋರುವ ಅರ್ಥ ಅಲ್ಲ. ನೋಡಿ, ಛಂದೋಗ ಉಪನಿಷತ್ತಿನಲ್ಲಿ ಆಕಾಶ ಇತಿ ಹೋವಾಚ ಸಯೇಷ ಪರೋವರೀಯಾನ್ ಅನ್ನತ್ತೆ. ದೇವರು ಆಕಾಶ ಶಬ್ದವಾಚ್ಯ, ದೇವರು ಪರೋವರೀಯಾನ್. ಅಲ್ಲಿ ಆಕಾಶ ಅಂದರೆ ಈ ಭೂತಾಕಾಶವನ್ನು ತಗೊಳ್ಳೋದಾ? ಇಲ್ಲ, ಅದಕ್ಕೆ ಬೇರೆಯದೇ ಆದ ಮರ್ಯಾದೆ ಇದೆ. ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕೇತುಂ ಕೃಣ್ವನ್ನ ಕೇತವೇಗು, ಕೇತು ಗ್ರಹಕ್ಕೂ ಯಾವ ಸಂಬಂಧನೂ ಇಲ್ಲ, ಶಬ್ದ ಮಾತ್ರ ಸಾಮ್ಯ. ಮೇಲುನೋಟದ ಅರ್ಥವನ್ನು ತೆಗೆದುಕೊಳ್ಳಬಾರದು. ಅದರಿಂದಾಗಿ ಮೇಲುನೋಟದ ಅರ್ಥ ಅಲ್ಲ, ಮತ್ತೆ ಕಿಂತು ಮೀಮಾಂಸಿತ ಏವ ಅರ್ಥ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಚೆನ್ನಾಗಿ ವಿಚಾರ ಮಾಡಿದ ಮೇಲೆ ವೇದಕ್ಕೆ ಅರ್ಥ ಹೇಳಬೇಕೇ ವಿನಃ ವೇದದ ಒಳಪದರಗಳನ್ನು ಹೊಕ್ಕು ಮೇಲುನೋಟಕ್ಕೆ ತೋರಿದ ಅರ್ಥವನ್ನು ಹೇಳಬಾರದು. ಸರಿ, ಮೀಮಾಂಸಾವನ್ನು ಹೇಗೆ ನೋಡುವುದು? ನೋಡಪ್ಪ, 6 ಟೂಲ್ ಇದೆ. ಆ 6 ಟೂಲಿನ ಮೂಲಕ ಅರ್ಥ ಮಾಡಬೇಕು. ಏನು 6 ಟೂಲು? ಉಪಕ್ರಮ. ಯಾವುದೇ ಒಂದು ಮಂತ್ರ ಅಥವಾ ಯಾವುದೇ ಒಂದು ಶಾಸ್ತ್ರದ ಬಿಗಿನಿಂಗ್ ಹೇಗಿದೆ ಅಂತ, ಯಾವುದೇ ಒಂದು ಶಾಸ್ತ್ರದ ಕನ್ಕ್ಲೂಷನ್, ಉಪಸಂಹಾರ. ಆಮೇಲೆ ಅಭ್ಯಾಸ, ರೀಟರೇಷನ್. ಅಪೂರ್ವತ, ನಾವು ತಿಳಿಯದೇ ಇರೋದಿಲ್ಲೇನು ಬಂತು ಅಂತ. ಆದರೆ ಈ ಅಪೂರ್ವತ ಅನ್ನುವ ಕಾನ್ಸೆಪ್ಟನ್ನು ಪರಿಚಯ ಮಾಡುವಾಗ ನಮ್ಮ ಇಂಡಿಯನ್ ಮೆಂಟಾಲಿಟಿ ಪ್ರಾಯ ಶಾಸ್ತ್ರಕಾರರಿಗೆ ತಿಳಿದಿತ್ತೋ ಇಲ್ವೋ ಅಂತ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ಪುಟ್ಟ ಮಕ್ಕಳಿಗೆ ಅವರು ಮತ್ತೆ ಮತ್ತೆ ಅದನ್ನೇ ನೋಡ್ತಾ ಇರ್ತಾರೆ. ಸೀರಿಯಲ್ನ ಹೆಸರು ಒಂದು ಹೊಸದು ಬಿಟ್ಟರೆ ಉಳಿದದ್ದೆಲ್ಲ ಸಮಾನ. ಅಪೂರ್ವತ ಇಲ್ವೇ ಇಲ್ಲ. ಅಪೂರ್ವತ ಎಲ್ಲಿರುತ್ತೆ ಅಂದರೆ, ಇವಾಗ ಕಲೆಯಲ್ಲಿ ಅಪೂರ್ವತ ಏನು? ದೈನಂದಿನ ಜೀವನಕ್ಕಿಂತ ವಿಭಿನ್ನವಾದ ಸಂಗತಿಯ ರಸಾಸ್ವಾದ, ತನ್ಮೂಲಕ ಇನ್ನೊಂದಕ್ಕೆ ಸಜ್ಜಾಗೋದು. ಇದು ಸೀರಿಯಲ್ಗಳ ಹಾಗಲ್ಲ. ನಮ್ಮ ಪಕ್ಕದ ಮನೆಯೋ ಆಚೆ 2 ಮನೆಯ ಆಚೆಯೋ ಏನು ನಡೀತಾ ಇರುತ್ತೆ ಅದನ್ನೇ ತೋರಿಸ್ತಾ ಇರ್ತಾರೆ. ಇವರು ಪ್ರತಿದಿವಸ ಅದನ್ನು ಹೊಸದೋ ಎಂಬಂತೆ ಆಸ್ವಾದನೆ ಮಾಡ್ತಾ ಇರ್ತಾರೆ. ಇರಲಿ, ಅದರಿಂದಾಗಿ ಅಪೂರ್ವತ ಅಂತ ಅನ್ನೋದು ಇರಬೇಕು ಅನ್ನೋದು ಅವತ್ತಿನವರ ನಿಲುವು. ಈಗ ಅದಿಲ್ಲ. ಆದರೆ ಶಾಸ್ತ್ರದಲ್ಲಿ ನಾವೊಂದು ಶಾಸ್ತ್ರವನ್ನು ಓದುವಾಗ ಅಪೂರ್ವತ ಇದೆಯೋ ಇಲ್ವೋ, ನಮಗೆ ತಿಳಿದೇ ಇರೋದು ಇಲ್ಲೇನಿದೆ ಅನ್ನೋದನ್ನು ನೋಡಿ ಅದರ ಪ್ರಾಮಾಣ್ಯವನ್ನು ತೀರ್ಮಾನ ಮಾಡಬೇಕು. ಹೀಗಾಗಿ ಅಪೂರ್ವತ. ಇನ್ನು ಫಲ ಹೇಳಿದ್ರೆ ಇದರಿಂದ ಏನು ಪ್ರಯೋಜನ, ಆ ಪ್ರಯೋಜನಕ್ಕನುಗುಣವಾದ ನಮ್ಮ ನಿಲುವು ಹೇಗಿರಬೇಕು, ಇದು ಫಲ. ಇನ್ನು ಅರ್ಥವಾದ ಅಂದರೆ ಯಾವುದರ ಸ್ಪಿರಿಟನ್ನು ಮಾತ್ರ ತೆಗೆದುಕೊಳ್ಬೇಕೋ ಅದು ಅರ್ಥವಾದ. ಜಗತ್ತಿನಲ್ಲಿ ಬೇಕಾದಷ್ಟು ನೋಡ್ತೇವೆ. ಉದಾಹರಣೆಗೆ ಒಂದು ಜಾಹೀರಾತು ನೋಡ್ತೀರ, ಅವನು ಯಾವುದೋ ಶಾಂಪೂ ಹಾಕ್ಕೊಂಡು ಹೋಗ್ತಾನೆ, ಅವನ ಕೆಲಸ ಸಿಕ್ಬಿಡುತ್ತೆ. ಅದರ ಅರ್ಥ ಶಾಂಪೂ ಹಾಕ್ಕೊಳ್ಬೇಕು, ಕೂದಲು ಚೆನ್ನಾಗಿರುತ್ತೆ ಅಂತಲೇ ವಿನಃ ಕೆಲಸ ಸಿಗುತ್ತೆ ಅಂತಲ್ಲ. ನೀವು ಇದನ್ನು ಕುಡಿಬೇಕು ಅಂತ ಅಷ್ಟೇ ಅರ್ಥ. ಯಾವುದೋ ಪಾನೀಯವನ್ನು ಕುಡಿದ್ರೆ ಹುಚ್ಚುಚ್ಚಾಗಾಡ್ತೀರಾ ಅನ್ನೋದೇ. ನೀವು ಇಂಥದ್ದೇ ನೋಡಿ. ಅದರಿಂದ ಹಾಗಲ್ಲ, ಅದರ ಅರ್ಥವಾದ ಅಂತಾರೆ. ಸಂಸ್ಕೃತದ ಟೆಕ್ನಿಕಲ್ ಟರ್ಮ್ ಅರ್ಥವಾದ ಅಂದರೆ ಅದರ ಸ್ಪಿರಿಟನ್ನು ಮಾತ್ರ ನೀವು ತೆಗೆದುಕೊಳ್ಳಲಿಕ್ಕೆ. ಯಾವುದೇ ಕಾರಣಕ್ಕೂ ಅದನ್ನು ನೀವು
ಇದಲ್ಲ, ಅದನ್ನು ಗಟ್ಟಿ ಹಿಡಿದು ಹೀಗೇನೇ ಆಗಬೇಕು ಅಂತ ಹೇಳಲಿಕ್ಕಿಲ್ಲ. ಅದ್ರ ಕೆಲವೊಂದೆಲ್ಲ ಬಿಡಬೇಕು, ಕೆಲವೊಂದನ್ನು ಹಿಡ್ಕೋಬೇಕು. ಇದು ಅರ್ಥವಾದ. ಇದು 6 ಪಾಯಿಂಟ್ ಪ್ರೋಗ್ರಾಮ್. ಒಂದು ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ 6 ಪಾಯಿಂಟ್ಸ್ ಲಾಜಿಕ್ ಪ್ರೋಗ್ರಾಮನ್ನು ಅಪ್ಲೈ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಇವುಗಳನ್ನು ಬಳಸ್ತಾ ಇರಬೇಕು. ಹೀಗಾಗಿ ಈ ಮೀಮಾಂಸೆಯಿಂದ ನಿಮಗೇನು ಅರ್ಥ ಬರುತ್ತೆ ಆ ಅರ್ಥವನ್ನು ತಗೊಳ್ಬೇಕೇ ವಿನಃ ಅದನ್ನು ಹಾಗಾಗಿ ಹಸಿಯಾಗಿ ಅದನ್ನು ಸ್ವೀಕಾರ ಮಾಡಬಾರದು. ಇನ್ನು ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೆರಡು ಟೂಲ್ಗಳಿದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಇತಿಹಾಸ ಪುರಾಣಗಳಿಂದ ವೇದವನ್ನು ಅರ್ಥ ಮಾಡಿಕೊಳ್ಬೇಕು. ಇತಿಹಾಸ 2, ಮಹಾಭಾರತ ಮತ್ತೆ ಪಂಚರಾತ್ರ. ಒಂದು ಪೂಜಾಕ್ರಮದ ಇತಿಹಾಸ, ಇನ್ನೊಂದು ಮನುಷ್ಯರ ಜೀವನದ ಇತಿಹಾಸ. ಮದುವೆ ಯಾವಾಗ ಶುರು ಆಯಿತು, ಆಯ್ತಾ, ಯಾವಾಗಿಂದ ಈ ರಾಜಕೀಯ ಪದ್ಧತಿ ಬಂತು, ಖಡ್ಗ ಅನ್ನುವ ಕಾನ್ಸೆಪ್ಟ್ ಹೆಂಗೆ ಶುರು ಆಯಿತು, ಇವುಗಳೆಲ್ಲ. ಪ್ರಜಾಪ್ರಭುತ್ವ ಯಾವಾಗ ಎಂಡ್ ಆಯಿತು, ಮೊನಾರ್ಕಿಯಲ್ ಸಿಸ್ಟಮ್ ಯಾವಾಗ ಬಂತು, ದಂಡ ಅನ್ನೋದು ಯಾಕೆ ಬಂತು, ಇವೆಲ್ಲ ಮನುಷ್ಯ ಜೀವನದ ಇತಿಹಾಸವನ್ನು ಹೇಳುವಂಥದ್ದು ಮಹಾಭಾರತ. ದೇವತಾ ಪೂಜಾ ಪದ್ಧತಿಯ ಕ್ರಮವನ್ನು ಹೇಳುವಂಥದ್ದು ಪಂಚರಾತ್ರ. ಹೀಗೆ ಇದು 2 ಇತಿಹಾಸ. ಆಮೇಲೆ ಪುರಾಣ, ಆಮೇಲೆ ಮೂಲ ರಾಮಾಯಣ. ಈ 3 ಇವುಗಳಿಂದ ವೇದವನ್ನು ಅರ್ಥೈಸ್ಕೊಳ್ಬೇಕು, ಸುಮ್ಮನೆ ಮಾಡೋದಲ್ಲ. ಆಮೇಲೆ ಈ ವೇದಗಳಿಗೆ ನಿರುಕ್ತ ಮೊದಲಾದ ಅಂಗಗಳಿದೆ, ಅದರ ಮೂಲಕ ಅರ್ಥ ಮಾಡಿಕೊಳ್ಬೇಕು, ಮೇಲುನೋಟಕ್ಕಲ್ಲ. ನೋಡಿ, ಉದಾಹರಣೆಗೆ ಚಮಸವದ ವಿಶೇಷಾತ್ ಅಂತ ಹೇಳ್ತಾರೆ. ಚಮಸ ಅಂತಂದ್ರೆ ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುಧ್ನ. ಈ ಮನುಷ್ಯನ ಅಲ್ಲಿರೋದಿಷ್ಟೇ, ಅಲ್ಲೊಂದು ದೊಡ್ಡ ಮಡಿಕೆ ಇದೆಯಪ್ಪ, ಆ ಮಡಿಕೆನ ತಲೆಕೆಳಕಾಗಿ ಇಟ್ಬಿಟ್ಟಿದ್ದಾರೆ. ಯಾವುದದು ಮಡಿಕೆ? ತಲೆ ರೀ. ಏನು ಹೀಗೆ ತಂಬಿಗೆ ಇದೆ ಅದನ್ನ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಅರ್ವಾಗ್ಬಿಲಹ, ಬಿಲ ಮೇಲ್ಗಡೆ ಇರುತ್ತೆ, ಅದು ಕೆಳಗಡೆ ಇದೆ ಅಷ್ಟೆ. ಅದರಿಂದಾಗಿ ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುಧ್ನ. ಇದಕ್ಕೆ ನೀವೇನು ಅರ್ಥ ಮಾಡ್ತೀರಾ? ಇನ್ನು ವೇದವೇ ಹೇಳಿದೆ, ನಾಮಾನಿ ತರವಾಣಿ ಯಮಾ ವಿಚಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಸರ್ವಾಣಿ ನಾಮಾನಿ, ಎಲ್ಲ ನಾಮಗಳು ಕೂಡ ಎಂ ಯಾರನ್ನ ವಿಶಂತಿ ಪ್ರವೇಶಿಸುತ್ತವೋ ತಂ ಅಂತಹ ತತ್ವವನ್ನು ವಿಷ್ಣುಂ ಇತಿ ಉದಾಹರಂತಿ, ವಿಷ್ಣು ಎಂದು ಹೇಳುತ್ತವೆ. ಇದು ಸಿಗದೇ ಇರುವುದರಲ್ಲಿ. ಸಿಗೋದರಲ್ಲಿ ಯೋ ದೇವಾನಾಂ ನಾಮಧಾ ಏಕ ಏವ ಅಂತಿದೆ. ಯಾರು ದೇವಾನಾಂ ದೇವತೆಗಳ ನಾಮಧಾ ಹೆಸರನ್ನು ಹೊತ್ತವನು, ಏಕ ಏವ ಅವನೊಬ್ಬನೇ ಸರ್ವೋತ್ತಮನು ಅಂತಿದೆ. ಆಯ್ತೇ? ಇನ್ನು ಇಂದ್ರಂ ಮಿತ್ರಂ ವರುಣಮಗ್ನಿಮಾ ಹೊರತೋ ದಿವ್ಯಸ್ತತು ಪರಣೋ ಮನುಗರುತ್ಮಾನ್ ಅಂತ ಹೇಳಿ 1ನೇ ಮಂಡಲದ 164ನೆಯ ಸೂಕ್ತ, ಅದನ್ನು ಅಸ್ಯವಾಮೀಯ ಸೂಕ್ತ ಅಂತ ಕರೀತಾರೆ. ಈ ರೀತಿ ವೇದವೇ ನನ್ನ ಮಾತಿಗೆ ಬಹಳ ಅರ್ಥ ಇದೆ ಅಂತ ಹೇಳ್ತಾ ಇದೆ. ಅದನ್ನು ಒಪ್ಕೊಳ್ಳಿಕ್ಕೆ ನಮಗೇನು ಅಡ್ಡಿ? ಯಾರ್ಯಾರಲ್ಲಿ ಆಯಾ ಗುಣಗಳು ಅನ್ವಯ ಆಗುತ್ತೋ ಆ ಗುಣ ಯಾರ್ಯಾರಲ್ಲಿದೆಯೋ ಅವ್ರದ್ದೆಲ್ಲರದ್ದು ಹೆಸರು. ಲೇಖಕ ಅಂತ ಬಂದರೆ ಯಾರ್ಯಾರಿಗೆ ರೈಟಿಂಗ್ ಸ್ಕಿಲ್ ಇದೆಯೋ ಅವರೆಲ್ಲ ಲೇಖಕರೇ.
ಆ ಪದ ಇವರಲ್ಲಿ ಮಾತ್ರ ಇರಬೇಕು, ಒಂದು ಪದಕ್ಕೆ ಒಂದೇ ಅರ್ಥ, ಯಾರು ಹೇಳ್ತಾರೆ? ಯಾರು ಫೈಟರ್ ಅಂತಂದರೆ, ಯಾರು ಸೋಲ್ಜರ್ ಅಂತಂದರೆ ಯಾರ್ಯಾರಲ್ಲಿ ಆಯಾ ಗುಣ ಇದೆಯೋ ಅವರೆಲ್ಲ ಅನ್ವಯಿಸ್ತಾರೆ. ಈಗ ಕಮಾಂಡರ್ ಇನ್ ಚೀಫ್ ಸೋಲ್ಜರ್ ಅಲ್ಲ ಅನ್ಲಿಕ್ಕಾಗತ್ತೆ? ಅದು ಸೋಲ್ಜರ್ ಕಮಾಂಡರ್ ಇನ್ ಚೀಫ್ ಅಲ್ಲದೆ ಇರಬಹುದು, ಆದರೆ ಕಮಾಂಡರ್ ಇನ್ ಚೀಫ್ ಸೋಲ್ಜರ್ ಕೂಡ. ಯುದ್ಧ ಅವನಿಗೂ ಬರ್ತಾ ಇರುತ್ತೆ. ಹಾಗೆಯೇ ಅಗ್ನಿ ಅನ್ನುವ ಶಬ್ದಕ್ಕೆ ನಾರಾಯಣ ಪ್ರತಿಪಾದ್ಯ, ಆದರೆ ನಾರಾಯಣ ಅನ್ನುವ ಪ್ರತಿಪಾದ್ಯಕ್ಕೆ ಅಗ್ನಿ ಪ್ರತಿಪಾದ್ಯ, ನಾರಾಯಣ ಅನ್ನುವ ಹೆಸರಿಗೆ ಅಗ್ನಿ ಪ್ರತಿಪಾದ್ಯ ಅಲ್ಲ. ಹೀಗೆ ದೇವರು ಎಲ್ಲ ವೇದಗಳ ಪ್ರತಿಪಾದ್ಯ, ಎಲ್ಲ ವೇದಗಳು ನಾರಾಯಣನನ್ನು ಹೇಳುತ್ತವೆ. ಇಷ್ಟು ಹೇಳಿ ಏವಂ ಹಿ ತತ್ವವಿದಾಂ ಮತಂ, ತತ್ವವಾದವನ್ನು ಬಲ್ಲವರ ಮತ ಇದು. ಏನು? ದ್ವಿವಿಧಾ ಹಿ ಅಜ್ಞಾದಿ ಶಬ್ದಾ. ನೋಡಿ ಎಷ್ಟು ಚಂದ ಮಾಡಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಗ್ನಿ ಶಬ್ದ ಎರಡು ರೀತಿ. ನೀರ ಸಂವಲಿತ ಕ್ಷೀರವತ್ ಅಯಪಿಂಡ ಸಮಾರೂಢ ವನ್ಯವಚ್ಚ. ಈಗ ನೀರಿದೆ, ಹಾಲು ನೀರನ್ನು ಬೆರೆಸಿರ್ತೇವೆ, ಹಾಲು ಅಂತೇವೆ. ಹಾಲಿನಿಂದ ಬೆರೆತ ನೀರನ್ನು ಹಾಲು ಅಂತಾನೆ ವ್ಯವಹಾರ ಮಾಡೋದು. ಇದರಲ್ಲಿರೋ ನೀರಿನ ಅಂಶ ತೆಗೆದು ಬಿಡಿ, ಹಾಲಿನ ಅಂಶಕ್ಕೆ ಮಾತ್ರ ಹಾಲು ಅಂತ ಹೇಳಿ ಯಾರು ಹೇಳ್ತಾರೆ? ಇನ್ನು ಅಯಪಿಂಡ ತಮಾರೂಢ ವನ್ಯವಚ್ಚ, ಕಬ್ಬಿಣದ ಶಲಾಖೆ, ಕಬ್ಬಿಣದ ರಾಡ್ ಇರುತ್ತೆ, ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ನೋಡು ಬೆಂಕಿ ಅಂತೇವೆ. ರಾಡ್ ಬೆಂಕಿನ? ರಾಡಿನ ಒಳಗಡೆ ಇರೋದು ಬೆಂಕಿ. ಎಷ್ಟು ಚಂದ ಚಿಕ್ಕ ಮಕ್ಕಳಿಗೆ ಅವರು ಕೊಡೋ ಉದಾಹರಣೆ. ಅಜ್ಞಾದಿ ತತ್ತ, ಈಗ ಬನ್ನಿ ದಾಷ್ಟಾಂತಿಕಕ್ಕೆ ಬನ್ನಿ. ಅಜ್ಞಾದಿ ತತ್ತ ಜೀವಚಿತ ಸಂವಲಿತಂ ಯದ್ ಭಗವಚ್ಚಿದ್ರೂಪಂ ವಿಶಿಷ್ಟಂ ಸಪಿಂಡಂ ತದ್ವಾಚಿನಃ ಕೇಚಿತ್. ಅಗ್ನಿ ಮೊದಲಾದ ಜೀವರೊಂದಿಗೆ ಕೂಡಿಕೊಂಡ ಪರಮಾತ್ಮನೆಂಬ ಹಾಲು, ಜೀವರು ಎಂಬ ನೀರು, ಎರಡನ್ನೂ ಹಾಲು ಅಂತಾನೆ ಅನ್ನೋದು ನಮಗೆ ಗೊತ್ತಿರಬೇಕು. ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿದಾಗ ನೀರೆಲ್ಲ ಆವಿಯಾಗಿ ಹಾಲು ಮಾತ್ರ ಉಳ್ಕೊಳ್ಳುತ್ತೆ ಅಂತ. ಹಾಗೆ ಈ ಶಬ್ದದ ಮುಖ್ಯಾರ್ಥ ಈ ಜೀವರಲ್ಲಿ ಇದೆಯಾ, ಈ ಶಬ್ದ ಹೇಳುವ ಗುಣಗಳು ಜೀವರಲ್ಲಿ ಇದೆಯಾ ಅಂತ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದಾಗ ಇದು ಭಗವದ್ವಾಚಕ ಅಂತ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿರುವ ದೃಷ್ಟಾಂತ. ಇನ್ನು ಇವತ್ತು ಈಗ ಆರಾಧನೆ ಆಗ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಇನ್ನು ಅಯಪಿಂಡ ಸಮಾರೂಢ ವನ್ಯವಚ್ಚ, ಚೆನ್ನಾಗಿ ಕಬ್ಬಿಣದ ರಾಡ್ ಇದೆ, ಕಾಯಿಸಿದೆವು. ಬೆಂಕಿ ಮುಟ್ಬೇಡ, ಸುಡತ್ತೆ. ಆ ಸುಡುವ ಗುಣ ಯಾವಾಗ ಇರೋದು? ಆಮೇಲೆ ಕೆಲವು ಕಾಲ ಆಯಿತು, ಅದು ತಣ್ಣಗಾಯಿತು. ಸುಡತ್ತೆ ಅಂತ ಹೇಳ್ತೇವಾ? ಯಾಕೆ? ಆ ಗುಣ ಅದರಲ್ಲಿಲ್ಲ. ಹಾಗಾದರೆ ಆ ಅಗ್ನಿ ಎನ್ನುವ ಶಬ್ದಕ್ಕೆ ವಾಚ್ಯವಾದದ್ದು ಕಬ್ಬಿಣವೋ, ಕಬ್ಬಿಣದ ಒಳಗಡೆ ಇರುವ ಬೆಂಕಿಯೋ? ಹೀಗೆ ಕೆಲವು ಶಬ್ದಗಳು ದೇವರನ್ನ ಹೇಳುತ್ತವೆ. ಶುದ್ಧ ಚಿದ್ವಾಚಿನೋಪಿ ಕ್ವಚಿತ್ ಭಗವತ್ ಚಿದ್ವಾಚಿನಃ ಜೀವಚಿದ್ವಾಚಿನಶ್ಚೇತಿ ದ್ವೇಧ. ಶುದ್ಧ ಭಗವದ್ವಾಚಿಕ, ಶುದ್ಧ ಚೈತನ್ಯವನ್ನು ಹೇಳೋದು. ಅಗ್ನಿಮೀಳೆ ಅಂತ ಹೇಳುವಾಗ ಅಗ್ನಿದೇವನೂ ವಾಚ್ಯ, ವಿಷ್ಣುದೇವನೂ ವಾಚ್ಯ. ಅದನ್ನು ಪರಮ ಮುಖ್ಯ ವೃತ್ತಿ ಅಂತಾರೆ. ಈ ಪರಮ ಮುಖ್ಯ ವೃತ್ತಿ ನಮಗೆ ಇಂಗ್ಲಿಶಿನ ಮೆಂಟಾಲಿಟಿ ಇರುವವರಿಗೆ ಗೊತ್ತಾಗೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಮೀನಿಂಗ್ ಅಂತ ಹೇಳಿದ್ರೆ ನಮ್ಗೆ ಅರ್ಥವೇ ಆಗಲ್ಲ ಇವತ್ತು. ಯಾಕೆ ಅಂದರೆ ಇದು ನೇರ ಸಂಸ್ಕೃತದ ಅನುವಾದ. ಪರಮ ಮುಖ್ಯ ವೃತ್ತಿ ಅಂತ. ಯಾಕೆಂದರೆ ಇಂಗ್ಲೀಷರಲ್ಲಿ ಒಂದು ಶಬ್ದಕ್ಕೆ ಒಂದೇ ಅರ್ಥ.
ಅಲ್ಲ, ಇಂಗ್ಲೀಷರಲ್ಲಿ ಡಬಲ್ ಮೀನಿಂಗ್ ಇದೆಯಲ್ಲ, ಇದೆಯಪ್ಪ, ಶಬ್ದಕ್ಕಲ್ಲ, ಆ ವಾಕ್ಯ ಹಾಗೂ ಆ ಪ್ರಸಂಗಕ್ಕೆ ಕಾಂಟೆಕ್ಸ್ಚುವಲ್ ಮೀನಿಂಗ್ ಅದು. ಐ ಕನ್ಸೀವ್ ಅಂತ ಹೇಳಿ ಪುರುಷ ಹೇಳಿದ್ರೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಅದೇ ಒಂದು ಹೆಣ್ಣು ಹೇಳಿದ್ರೆ ಎಲ್ಲಿ ನಿಂತು ಯೋಚನೆ ಮಾಡಬೇಕು. ಹಾಸ್ಪಿಟಲಲ್ಲಿದ್ದು ಹೇಳ್ತಾ ಇದ್ದಾಳೋ ಏನು ಅಲ್ವೇ, ವ್ಯತ್ಯಾಸ ಇದೆ. ಸೊ ಹಾಗೆ ಪ್ರಕರಣತಃ ಎರಡು ಅರ್ಥ ಬರುತ್ತಲ್ಲಿ, ಆದರೆ ಆ ಶಬ್ದಕ್ಕೇನೆ ಎರಡು ಅರ್ಥ ಅಪರಿಚಿತ. ಯಾಕೆ? ಆ ಪದಗಳನ್ನು ಒಡೆದು ಏನು ಅದರಿಂದ ಗುಣ ಆಚೆ ಬರುತ್ತೆ, ಆ ಗುಣವಂತವಾದದ್ದು ಅದಲ್ಲ. ಆ ತರಹ ಒಂದು ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಿಕ್ಷಾ ಅಂದರೆ ಮನುಷ್ಯರು ಎಳೆಯುವಂತಹ ಗಾಡಿ. ನೀವು ಹೋಗಿ ಡಿಕ್ಷನರಿ ನೋಡಿದ್ರೆ ರಿಕ್ಷಾ ಯಾವುದು ಮನುಷ್ಯರಿಂದ ಎಳೆಯಲ್ಪಡುತ್ತದೋ, ವಿಚ್ ವಿಲ್ ಬಿ ಪುಲ್ಡ್ ಬೈ ಮೆನ್, ದಟ್ಸ್ ಕಾಲ್ಡ್ ರಿಕ್ಷಾ. ಈಗ ಆಟೋ ರಿಕ್ಷಾ ತನ್ನಿಂತಾನೇ ಹೇಳ್ಕೊಳತ್ತಂಥದ್ದು. ಅದು ಅರ್ಥವೇ ಇಲ್ಲ ಅದಕ್ಕೆ. ಅವನೊಬ್ಬ ಬೇಕು ಚಾಲಕ. ಅದು ಆಟೋ ರಿಕ್ಷಾ ಹೇಗೆ? ಈಸಿ ರಿಕ್ಷಾ ಅಂತ ಬೇಕಾದ್ರೆ ಕರಿಬಹುದು. ಪೆಟ್ರೋಲು ಗ್ಯಾಸು ಹಾಕಿರ್ತಾರೆ, ಟರ್ ಅಂತ ಓಡುತ್ತೆ. ಅದರಿಂದ ಶುದ್ಧ ವಾಕ್ಯಕ್ಕೆ ಶುದ್ಧವಾದ ಅರ್ಥ ಅಲ್ಲಿಲ್ಲ. ಇಂಗ್ಲಿಶಿನ ಯಾವುದೇ ಪದಗಳಲ್ಲಿ ಇಲ್ಲ. ಯಾಕ ಶಬ್ದವನ್ನು ಟಂಕಿಸಿರ್ತಾರೋ ವ್ಯವಹಾರಕ್ಕೆ, ಆ ಶಬ್ದವನ್ನು ಒಡೆದು ನೋಡಿದಾಗ ಆ ಗುಣ ಅದರಲ್ಲಿ ಇದೆಯಾ ಅಂತ ನೋಡಿದ್ರೆ ಇರಲ್ಲ. ಆದರೆ ಸಂಸ್ಕೃತದಲ್ಲಿ ಇಂಗ್ಲಿಷ್ಗಿಂತ ಬೆಟರ್, ಇಂಗ್ಲಿಷ್ಗಿಂತ ಅತ್ಯಂತ ಉತ್ತಮ, ಕೇವಲ ಬೆಟರ್ ಅಲ್ಲ, ಅತ್ಯಂತ ಉತ್ತಮ. ಹೇಗೆ ಅವರು ಹೇಳೋದು? ಪರಮ ಮುಖ್ಯ ವೃತ್ತಿ. ಪರಮ ಮುಖ್ಯ ವೃತ್ತಿ ಅಂದರೆ ಆ ಶಬ್ದದಲ್ಲಿರುವ ಗುಣ, ಆ ಶಬ್ದದಿಂದ ಹೊರಗೆ, ಆ ಶಬ್ದದ ಔಟ್ಕಮ್ ಏನು ಗುಣ ಇದೆ, ಆ ಎಲ್ಲ ಗುಣ ಪೂರ್ಣವಾಗಿ ಎಲ್ಲ ಕಾಲದಲ್ಲಿ ಇದ್ದರೆ ಅದು ಪರಮ ಮುಖ್ಯ ವೃತ್ತಿ. ಆ ಶಬ್ದದ ಔಟ್ಕಮ್ ಯಾವಾಗಲೋ ಒಂದು ಸಮಯದಲ್ಲಿ ಇರುತ್ತೆ, ಅದು ಕೂಡ ಪೂರ್ಣವಾಗಿ ಇರೋದಿಲ್ಲ ಅಂದಾಗ ಅದು ಮುಖ್ಯ ವೃತ್ತಿ. ಪೂರ್ತಿ ಇನ್ನೂ ಕೂಡ ಇರೋದಿಲ್ಲ ಅಂತಂದ್ರೆ ಅಮುಖ್ಯ ವೃತ್ತಿ ಅಂತ ಕರೀತಾರೆ. ಪರಮ ಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ, ಹೀಗೆ 3 ಸ್ಟೆಪ್ ಇರುತ್ತೆ ನೋಡಿ. ಇವಾಗ ಬೆಂಕಿ ಕಣಯ್ಯ ಅವನೋ ಅಂತಾರೆ, ಹೋಗಿ ಮುಟ್ಟಿದ್ರೆ ಸುಡ್ತಾನೆ ಅಂತ ಅರ್ಥವೇ? ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗಲ್ಲ ಅಂತ ಅಷ್ಟೇ ಅರ್ಥ. ಅವಳು ಬೆಂಕಿ ಅಂದ್ರೆ ಒಳ್ಳೆ ಶೀಲವಂತಳು ಅಂತ ಅರ್ಥ ಅಷ್ಟೇ. ಅದಕ್ಕೆ ಏನೇನೋ ಅರ್ಥ ಇಲ್ಲ ಅಲ್ಲಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಹಳ ಅರ್ಥಗಳು ಯಾವಾಗ ಇರುತ್ತೆ, ಆ ಶಬ್ದದ ಔಟ್ಕಮ್ ಆಗಿರುವ ಗುಣ ಎಲ್ಲಿದೆಯೋ ಅದು ಅಲ್ಲಿರುತ್ತೆ. ನೋಡಿ, ಅಗ್ನಿಮೀಳೆ ಪುರೋಹಿತಂ ಅನ್ನುವಲ್ಲಿ ಅಗ್ನಿ ಶಬ್ದಕ್ಕೆ ಚಲಿಸದ ಪದಾರ್ಥವನ್ನು ಚಲಿಸುವಂತೆ ಮಾಡುವ ನಾರಾಯಣನು ಅರ್ಥ, ಚಲಿಸದ ಪದಾರ್ಥವನ್ನು ಚಲಿಸುವಂತೆ ಮಾಡುವ ಮುಖ್ಯ ಪ್ರಾಣನೂ ಅರ್ಥ, ಚಲಿಸದ ಪದಾರ್ಥವನ್ನು ಚಲಿಸುವಂತೆ ಮಾಡುವ ಅಗ್ನಿಯೂ ಅರ್ಥ. ನೋಡಿ, ಕಾವ್ಯದಲ್ಲಿಲ್ವಾ ರಾಜ ಕುವಲಯೋಲ್ಲಾಸಿ ಅಂತಿದೆ. ಸಂಸ್ಕೃತದಲ್ಲಿ ಮಾತ್ರ ಈ ಬ್ಯೂಟಿ ಇರೋದು, ಬೇರೆಲ್ಲೂ ಇಲ್ಲ. ರಾಜ ಅನ್ನೋದಕ್ಕೆ ಚಂದ್ರ ಅಂತ ಕೂಡ ಅರ್ಥ. ರಾಜ ಕುವಲಯೋಲ್ಲಾಸಿ, ಕುವಲಯ ಅಂತಂದ್ರೆ ನೈದಿಲೆ, ಕುಮುದ ಅಂತ ಏನು ಹೇಳ್ತೇವೆ, ರಾತ್ರಿ ಅರಳುವ ಹೂವು. ರಾಜ ಕುವಲಯೋಲ್ಲಾಸಿ, ನೈದಿಲೆಯನ್ನ ಅರಳಿಸುವ ತಂಗದಿರ, ಅದು ಆ ಶಬ್ದಕ್ಕೆ ಅರ್ಥ. ಅದೇ ಶಬ್ದಕ್ಕೆ
ಕು ಅನ್ನೋದಕ್ಕೆ ಮೊದಲೇನರ್ಥ ಕುವಲಯ ಅಂತ ಒಂದೇ. ಇನ್ನೊಂದು ಅರ್ಥ ಏನು? ಕುವಲಯ. ಕು ಅಂದರೆ ಭೂಮಿ. ಗೋತ್ರ ಕು ಪೃಥಿವಿ, ಪೃಥ್ವಿ ಅಂತ ಹೇಳ್ತಾರೆ. ಕುವಲಯ ಅಂದರೆ ಭೂವಲಯ. ಕುವಲಯೋಲ್ಲಾಸಿ, ಭೂವಲಯದಲ್ಲಿ ಚೆನ್ನಾಗಿ ಕಂಗೊಳಿಸುತ್ತಾನೆ ಅಂತರ್ಥ. ನೋಡಿ, ಎರಡರ್ಥ ಬರಲಿಲ್ವಾ ಸಂಸ್ಕೃತದಲ್ಲಿ? ಒಬ್ಬ ದೇಶ ಕಾಲಗಳ ಮಿತಿಗೆ ಒಳಪಟ್ಟ ಕವಿ ಬರೆದದ್ದಕ್ಕೆ ಎರಡು ಅರ್ಥ ಇರಬೇಕಾದ್ರೆ, ದೇಶ ಕಾಲಗಳನ್ನು ಮೀರಿದ ಪುರುಷ ದೋಷಗಳಿರದ ವೇದಕ್ಕೆ ಅಗ್ನಿ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಹೇಳಬೇಕು ನಾವು? ಅವನು ಇಂಟೆನ್ಷನ್ ಇರೋದೇ ಎರಡು. ಪನ್ನಲ್ಲಿ ನಾನು ಪ್ರಯೋಗ ಮಾಡ್ತೇನೆ ಅಂತ. ವೇದಕ್ಕೆ ಏನರ್ಥ ಇರುತ್ತೆ? ವೇದದ ಅಭಿಪ್ರಾಯ ಏನು? ದೇವರನ್ನು ಹೇಳಬೇಕು, ದೇವರ ಗುಣಗಳನ್ನು ಹೇಳಬೇಕು. ಹೇಗಿರಬೇಡ. ಆ ಹಿನ್ನೆಲೆಯಲ್ಲಿ ಒಬ್ಬ ಇದ್ದಾನೆ, ಅವನು ನಾರಾಯಣ. ವೇದದ ಅರ್ಥ ಅಲ್ಲ. ವೇದದ ಅರ್ಥ ಒಬ್ಬ ಇದ್ದಾನೆ ಅಂದ್ರಿ, ಅದನ್ನು ವೇದ ಒಪ್ಪಿದೆಯಾ ಅಂದ್ರೆ ಒಪ್ಪಿದೆ, ಬೇಕಾಷ್ಟು ಕೊಡೋಣ. ಇಂದ್ರಸ್ಯಾತ್ಮ ನಿಹಿತ ಪಂಚವೇದ. ಇಂದ್ರಸ್ಯ ಆತ್ಮ, ಇಂದ್ರನ ಅಂತರ್ಯಾಮಿ. ವಾಯೋರಾತ್ಮಾನಂ ಕವಯೋ ನಿಚಿಕ್ಯು ಅಂತ ಹೇಳ್ತಾರೆ. ಇನ್ನು ಕಠೋಪನಿಷತ್ತು ಭಯಾದಸ್ಯಾಗ್ನಿಸ್ತಪತಿ, ಭಯಾತ್ತಪತಿ ಸೂರ್ಯ, ಭಯಾದಗ್ನಿಶ್ಚ ವಾಯುಶ್ಚ, ಸೂರ್ಯ ಚಂದ್ರಮಸಾವಿತಿ ಅಂತನ್ನತ್ತೆ ವೇದ. ಇವನ ಭಯದಿಂದ ಬೆಂಕಿ ಸುಡುತ್ತೆ. ಯಾರವನು? ಅಗ್ನಿ ಅಂತೂ ಅಗ್ನಿಯ ಭಯದಿಂದ ಸುಡಲ್ವಲ್ಲ. ಅವನು ಯಾರೋ ಒಬ್ಬ ಇದ್ದಾನೆ. ಅವನು ಯಾರು? ಮಧ್ಯೆ ವಾಮನ ಮಾತೀನಂ ಅಂತ ಕಠೋಪನಿಷತ್ತು ನೋಡಿದ್ರೆ ನಾರಾಯಣ ಅಂತ ಗೊತ್ತಾಗತ್ತೆ. ಭೀಷಾಸ್ಮಾದ್ವಾ ತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ಹೇಳೋದು. ಇನ್ನು ಯಾವುದೇ ಒಂದು ಶಬ್ದಕ್ಕೆ ರೂಢಿಯನ್ನು ಹೇಳುತ್ತಾರೆ. ರೂಢಿ ಅಂದರೆ ಬಹಳ ಜನರ ಪ್ರಾಕ್ಟೀಸ್ ಯಾವುದ್ರ ಮೇಲೆ ಇರುತ್ತೋ ಅದು ರೂಢಿ. ಇವಾಗ ಅಗ್ನಿ ಅನ್ನೋ ಶಬ್ದಕ್ಕೆ ರೂಢಿಯಿಂದ ನಾವೇನು ತಗೊಳ್ತೇವೆ? ದೇವತೆಗಳಲ್ಲಿ ಒಬ್ಬ ಇದ್ದಾನೆ, ಅವನೇನು ಮಾಡ್ತಾನೆ? ನಾವು ಕೊಟ್ಟ ಹವಿಸ್ಸನ್ನು ತೆಗೆದುಕೊಂಡು ಹೋಗಿ ಕೊಡ್ತಾನೆ, ಅವನು ಅಗ್ನಿ. ಇದು ರೂಢಿ ಅಂತಾರೆ. ಇನ್ನು ಯೋಗ, ಅಗ್ರಣೀತ್ವಂ ಯದಗ್ನಿತ್ವಮಿತ್ಯಗ್ರೇ ನಾಮ ತದ್ಭವೇತ್ ಅಂತ ಋಗ್ಭಾಷ್ಯ ಶುರು ಆಗತ್ತೆ. ಯಾರು ಮುಂದೆ ನಡೆಯುತ್ತಾನೋ, ನಮಗೆ ನೇತ್ರವಾಗಿರ್ತಾನೋ ಅವನು ಅಗ್ನಿ. ಆ ಅಗ್ನಿತ್ವ ಯಾರಲ್ಲಿದೆ? ನಾರಾಯಣನಲ್ಲಿದೆ. ಇದನ್ನ ಯೋಗ ಅಂತ ಕರೀತಾರೆ. ಯೋಗ ಅಂದ್ರೇನು? ಎಟಿಮೊಲಾಜಿಕಲ್ ಮೀನಿಂಗ್, ಪದಗಳನ್ನು ಒಡೆದಾಗ ಹೊರಹೊಮ್ಮುವ ಅರ್ಥ. ಅದು ನಾರಾಯಣನಲ್ಲಿದೆ. ಒಪ್ಪಬೇಕು ಹೀಗೆ. ಯೋ ದೇವಾನಾಂ ನಾಮಧ ಏಕ ಏವ. ಋಗ್ವೇದ 10ನೇ ಮಂಡಲ 82ನೇ ಸೂಕ್ತದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಓ, ಹಾಗಾದ್ರೆ ನಾವು ಅಪ್ರಸಿದ್ಧವಾದ ಅರ್ಥಗಳನ್ನೆಲ್ಲ ಸ್ವೀಕಾರ ಮಾಡಬೇಕಾಗಿದೆ. ಪ್ರಸಿದ್ಧವನ್ನು ಬಿಡೋದು, ಅಪ್ರಸಿದ್ಧವನ್ನು ಹಿಡ್ಕೊಳ್ಳೋದು. ಇದಕ್ಕೇನು ಪ್ರೂಫು ಅಂದರೆ, ಯಾವುದೋ ಒಂದು ವೇದ ಮಂತ್ರ ಹೇಳ್ತೀರಾ, ಅದಿದೆ ಅಂತ ಹೆಂಗೆ ನಂಬೋದು? ಮಧ್ವಾಚಾರ್ಯರ ವೇದ ಮಂತ್ರಗಳನ್ನು ನಾವು ನಂಬೋದಾದರೂ ಹೇಗೆ? ಈ ಅರ್ಥವನ್ನು, ಈ ಪ್ರಶ್ನೆಯನ್ನು ಮಸ್ಕಿಟಾ ಅಂತ ಹೇಳಿ ಒಬ್ಬ ಅವನು ಸೊಳ್ಳೆ ಥರ ಕಾಡ್ದ. ಅವ್ರ ಭಾಷೆಯಲ್ಲಿ ಏನು ಅರ್ಥ ಇದೆಯೋ ಗೊತ್ತಿಲ್ಲ, ಜರ್ಮನ್ನಲ್ಲಿ ಮಸ್ಕಿಟಾ ಅಂತ. ಅವನು
ಮಧ್ವಾಚಾರ್ಯ ಏನೇನೋ ವೇದ ಕೋಟ್ ಮಾಡ್ತಾರೆ ಅಂತ. ಆ ಪ್ರಶ್ನೆಗೆ ರಾಘವೇಂದ್ರ ಸ್ವಾಮಿಗಳ ಉತ್ತರ ಏನು ಅನ್ನೋದನ್ನು ನಾವು ನಾಳೆ ನೋಡೋಣ. ಅದಕ್ಕೆ ಮೊದಲು BNK ಶರ್ಮಾ ಅವರು ಕೊಟ್ಟ ಉತ್ತರ ನೋಡೋಣ. ಅವರು ಹೇಳಿದ್ರು, BNK ಶರ್ಮಾ ಅವರು ಮಸ್ಕಿಟಾಗಿ, ಅಲ್ಲಪ್ಪ ನೀನು ಹೀಗೆ ಹೇಳ್ತಾ ಇದ್ದಿ, ಅಪ್ರಸಿದ್ಧವಾದದ್ದನ್ನು ಮಧ್ವಾಚಾರ್ಯರು ಕೋಟ್ ಮಾಡ್ತಾರೆ ಅಂತ. ಮಧ್ವಾಚಾರ್ಯರ ಇಡೀ ಗ್ರಂಥದ ಸ್ಟೇಟ್ಮೆಂಟ್ಗಳನ್ನು ಎರಡಾಗಿ ಭಾಗಿಸು. ನಂಬರ್ 1 ಲಾಜಿಕಲ್, ಇನ್ನೊಂದು ಉಪಾಸನಾತ್ಮಕವಾದದ್ದು. ಲಾಜಿಕಲ್ ಆಗಿದ್ದು ಎಷ್ಟು ಗಟ್ಟಿ ಲಾಜಿಕ್ ಅಂತ ಹೇಳಿ ನಿನಗೆ ಗೊತ್ತಿದೆ. ಅವರು ಹೇಳಿದ್ರು ವ್ಯಾಸತೀರ್ಥರ ಮೂಲಕ, ಜಯತೀರ್ಥರ ಗ್ರಂಥಗಳ ಮೂಲಕ ಅದನ್ನು ತಿಳ್ಕೊ. ಇನ್ನು ಒಂದು ಗ್ರಂಥದ ಉಪಾಸನಾತ್ಮಕ ಭಾಗ, ಲಾಜಿಕಲ್ ಕನ್ಕ್ಲೂಷನ್ ಅನ್ನು ಓದಿ ಯಾರಿಗೆ ವಿಶ್ವಾಸ ಮೂಡಿರುತ್ತೆ ಅವರು ವಿತೌಟ್ ಆಸ್ಕಿಂಗ್ ಕ್ವಶನ್ ದೇ ವಿಲ್ ಅಗ್ರಿ. ಶಿಷ್ಯರಿಗೆ ನೀನು ಉಪಾಸನೆ ಮಾಡ್ಲಿಕ್ಕೆ ಹೊರಟಿದ್ದೀಯಾ, ಲಾಜಿಕಲ್ ಕನ್ಕ್ಲೂಷನ್ ಆದ್ಮೇಲೆ ಬಾ. ಉಪಾಸನೆ ಮಾಡ್ಲಿಕ್ಕೆ ಹೊರಟಿಲ್ವಾ, ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗು. ಸೊ ಇಡೀ ಗ್ರಂಥವನ್ನ ಆಚಾರ್ಯರ ಲಾಜಿಕ್ ಯುನೀಕ್ ಆಗಿರುತ್ತೆ. ಮಧ್ವಾಚಾರ್ಯರ ಲಾಜಿಕ್, ಆ ಯುನೀಕ್ನೆಸ್ ಅನ್ನ ಅರ್ಥ ಮಾಡಿಕೊ, ಆಮೇಲೆ ಉಪಾಸನೆಗೆ ಬಾ. ದೇವರನ್ನು ಹೀಗೆ ಉಪಾಸನೆ ಮಾಡಬೇಕು, ಹೀಗೆ ಉಪಾಸನೆ ಮಾಡಬೇಕು. ಅವರ ಪ್ರತಿಯೊಂದು ಸಂಗತಿಯನ್ನು ಹಾಗೆ ನೋಡು. ಈಗ ನೋಡಿ, ಬಿಂಬೋಪದೇಶ ಬಿಂಬ ಸಾಕ್ಷಾತ್ಕಾರ ಯಾರಿಗಾಗಿರುತ್ತೆ ಅವ್ರಿಗೇನೆ ಮುಕ್ತಿ. ಒಪ್ಕೊಳ್ಳೇಬೇಕು ನೀವು, ಇಲ್ಲ ಅಂತ ಅನ್ಕೊಳ್ಳಿ. ಕಪಿಲ ಹುಟ್ಟಿದ ಕೂಡಲೇ ಕರ್ದಮ ಪ್ರಜಾಪತಿ ಕಾಡಿಗೆ ಹಾಕೋದ, ಅಲ್ಲೇ ಇರ್ಬೋದಿತ್ತಲ್ಲ. ತನ್ನ ಮಗನಾಗಿ ಅವತರಿಸಿದ ಮಗನಿಗೆ ದೇವರಿಗೆ ನಮಸ್ಕಾರ ಮಾಡಿ ಹೊರಟೋದ. ಯಾಕೆ? ಇನ್ನು ರಾಮಾವತಾರದಲ್ಲಿ ಮತ್ತು ಕೃಷ್ಣಾವತಾರ ಕಾಲದಲ್ಲಿ ಋಷಿಗಳೆಲ್ಲ ಒಳ್ಳೆ ಠಿಕಾಣಿ ಹುಡುಬಿಡ್ಬೋದಿತ್ತಲ್ಲ. ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋದು, ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಅಲ್ಲೇ ಜಪ ಮಾಡ್ತಾ ಕೂತ್ಕೊಳ್ಳೋದು. ಹೀಗೆ ಮಾಡದೇನೆ ದೇವ್ರ ಜೊತೆಗೆ ಊಟ, ದೇವ್ರ ಜೊತೆಗೆ ಮಲಗೋದು, ದೇವ್ರ ಜೊತೆಗೆ ಮಾತಾಡೋದು, ದೇವ್ರ ಜೊತೆಗೆ ಸ್ನಾನ. ಹೀಗೆ ಯಾಕೆ ಮಾಡಲಿಲ್ಲ ಅವರು? ಯಾವತ್ತೋ ಒಮ್ಮೆ ಬರೋದು, ದೇವ್ರಿಗೆ ನಮಸ್ಕಾರ ಹಾಕೋದು, ಕಾಡಿನಲ್ಲಿ ಹೋಗಿ ಜಪ ಮಾಡ್ತಾ ಕೂತ್ಕೊಳ್ಳೋದು. ಯಾಕೆ? ಈ ಲಾಜಿಕ್ಕು, ಈ ಪ್ರಶ್ನೆಗೆ ಮಧ್ವಾಚಾರ್ಯ ಒಬ್ಬರೇ ಉತ್ತರ ಕೊಟ್ಟಿದ್ದು. ಇಲ್ಲ, ಬಿಂಬ ಸಾಕ್ಷಾತ್ಕಾರ ಆಗಬೇಕಪ್ಪ. ಬಿಂಬ ಸಾಕ್ಷಾತ್ಕಾರ ಆಗುವಾಗ ಅವರೇನು ಮಾಡ್ತಾರೆ? ದೇವರನ್ನ ಹೊರಗಡೆ ಕಾಣೋದಲ್ಲ, ಅವರು ಹೃದಯದ ಒಳಗಡೆ ಏನು ಬಿಂಬ ಇರ್ತಾನೆ ಅವನನ್ನು ಚಿಂತನೆ ಮಾಡಬೇಕು. ಅವರು ಇಲ್ಲ ಅಂದ್ರೆ ಯಾರಿಗೆ ಬೇಕು? ಕೃಷ್ಣ ನೋಡಿದ ಕೂಡಲೇ ಯಾಕೆ ಮುಕ್ತಿ ಆಗಲಿಲ್ಲ? ಬಿಂಬ ಸಾಕ್ಷಾತ್ಕಾರ ಅಲ್ಲದೆ ಮುಕ್ತಿ ಇಲ್ಲ. ಬಿಂಬ ಸಾಕ್ಷಾತ್ಕಾರ ಆಗಲೇಬೇಕು. ಬಿಂಬ ರೂಪ ಬೇರೆ. ಹಾಗಾದ್ರೆ ಅವತಾರ ರೂಪ ಬಂದಾಗ ಕಣ್ಮುಚ್ಕೋಬೇಕಾ? ಅಲ್ಲ, ವಿಘ್ನ ಪರಿಹಾರ ಮಾಡುತ್ತೆ. ನರಸಿಂಹನ ರೂಪವನ್ನು, ಕೃಷ್ಣನ ರೂಪವನ್ನು ನೀವು ಚಿಂತನೆ ಮಾಡ್ತಾ ಇದ್ರೆ ಅದು ವಿಘ್ನ ಪರಿಹಾರ ಮಾಡುತ್ತೆ. ಅದರ ಸಾಕ್ಷಾತ್ಕಾರದ ಹಂತಕ್ಕೆ ಹೋದಾಗ ಗುರುಗಳು ನಿಮ್ಮನ್ನು ಹುಡುಕಿಕೊಂಡು ಬಂದು ದೇವರ ಆದೇಶದಂತೆ ಉಪದೇಶ ಮಾಡಿ ಹೋಗ್ತಾರೆ. ಇದೆಲ್ಲ ಆಚಾರ್ಯರು ಕೊಟ್ಟ ಎಕ್ಸ್ಕ್ಲೂಸಿವ್. ನ ಸಂದೃಚೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ
ಹೃದಾಮನಿ ಚಾಮನತಾಭಿಕೃಪ್ತೋ ಏನಂ ವಿದುರಮೃತಾಸ್ತೆ ಭವಂತಿ ಅಂತ ಕಠೋಪನಿಷತ್ತು. ಇದರ ಅರ್ಥ ಹೊರಗಡೆಯ ಕಣ್ಣಿಗೆ ದೇವರು ಕಾಣಲ್ಲ. ಈಗ ರಾಮಕೃಷ್ಣಾದಿಗಳಾಗಿ ಕಂಡಿದ್ದಾನಲ್ಲ ಅಂತ ಕಂಡಿದ್ದಾನೆ, ಮುಕ್ತಿಯನ್ನು ಕೊಡುವವನಾಗಿ ಅಲ್ಲ. ಮುಕ್ತಿಯನ್ನು ಕೊಡಬೇಕಾದ್ರೆ ನಿಮ್ಮ ಬಿಂಬರೂಪದ ದೇವರನ್ನೇ ನೋಡಬೇಕು. ಇದು ಆಚಾರ್ಯರು ಉಪಾಸನೆಯ ಅಂತರಂಗಕ್ಕೆ ಹೇಳಿದ ಸಂಗತಿ. ಇದನ್ನು ನೀವು ಆಚಾರ್ಯರು ಹೊರಗಡೆ ಏನು ಲಾಜಿಕಲ್ ಕನ್ಕ್ಲೂಷನ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಬನ್ನಿ, ಆಮೇಲೆ ಉಪಾಸನೆಗಳಿರಿ. ಆ ಲಾಜಿಕಲ್ ಇಂಟರ್ಪ್ರಿಟೇಷನ್ ಇಷ್ಟ ಆದವರು ಮಿಸ್ಟಿಕಲ್ ಇಂಟರ್ಪ್ರಿಟೇಷನ್ಗೆ ಬನ್ನಿ. ಲಾಜಿಕಲ್ ಇಂಟರ್ಪ್ರಿಟೇಷನ್ ಇಷ್ಟ ಆಗದವರು ಮಿಸ್ಟಿಕಲ್ ಇಂಪ್ರೆಷನ್ಗೆ ಬರಲೇಬೇಡಿ. ಸೊ ಮಿಸ್ಟಿಕಲ್ ಇಂಟರ್ಪ್ರಿಟೇಷನನ್ನು ಲಾಜಿಕಲ್ ಇಂಟರ್ಪ್ರಿಟೇಷನನ್ನು ಏಕೆ ಕಲಸು ಮೇಲೋಗರ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಬೇನ್ಕೆ ಚರ್ಮ ಮಸ್ಕಿಟಾನನ್ನು. ಇದು ಬೇನ್ಕೆ ಶರ್ಮಾ ಕೊಟ್ಟ ಉತ್ತರ. ಇದೇ ಸೇಮ್ ಕ್ವಶನ್ ರಾಘವೇಂದ್ರ ಸ್ವಾಮಿಗಳಿಗೆ ಬಂದಾಗ ಏನು ಮಾಡಿದ್ರು ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಇದನ್ನು ಏನನ್ನಾರು ಮಾಡಿ ಆಮೇಲೆ ಆದರೆ ಒಂದು ರುಕ್ಕನ್ನು ನೋಡೋಣ. ಕೃಷ್ಣಾರ್ಪಣ.